ಅವತ್ತು 1995 ಮೇ 19ನೇ ತಾರೀಕು ಒಂದು ಕನ್ನಡ ಸಿನಿಮಾ ಗಾಂಧಿನಗರದಲ್ಲೇ ಭಾರೀ ಸಂಚಲನ ಸೃಷ್ಟಿ ಮಾಡಿತ್ತು. ಅಂದರೆ ಹೆಚ್ಚು ಕಡಿಮೆ ಇವತ್ತಿಗೆ 30 ವರ್ಷಗಳ ಹಿಂದೆ. ರಿಲೀಸ್ಗೂ ಮೊದಲು ಈ ಸಿನಿಮಾ ಹಲವಾರು ವಿಷಯಗಳಿಂದ ಸುದ್ದಿಯಾಗಿತ್ತು. ಸೆನ್ಸಾರ್ ಮಂಡಳಿಯಿಂದ ಭಾರೀ ಚರ್ಚೆಗೊಳಗಾಗಿ ರಿಲೀಸ್ಗೆ ರೆಡಿಯಾಗಿತ್ತು. ಒಟ್ಟಾರೆಯಾಗಿ ಚಿತ್ರತಂಡಕ್ಕೆ ಇದ್ದಂಥ ಕುತೂಹಲ ಒಂದೇ, ನಮ್ಮ ಸತತ ಪ್ರಯತ್ನಕ್ಕೆ ಪ್ರೇಕ್ಷಕರಿಂದ ಎಂತಹ ಅಭಿಪ್ರಾಯ ಕೇಳಿ ಬರುತ್ತೋ ಅಂತ. ಬಹುಶಃ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲುಗಲ್ಲು ಆಗುತ್ತೆ ಅಂತ ಚಿತ್ರತಂಡವಾಗಲಿ ಅಥವಾ ಯಾರೊಬ್ಬ ಪ್ರೇಕ್ಷಕನಾಗಿರಲಿ ಊಹಿಸಿರಲಿಕ್ಕಿಲ್ಲ. ಯಾರು ಊಹೆನೂ ಮಾಡದೇ ಇರೋ ರೀತಿಯಲ್ಲಿ ಈ ಸಿನಿಮಾ ರೆಸ್ಪಾನ್ಸನ್ನು ಪಡ್ಕೊಳ್ಳುತ್ತೆ. ಆ ಕಾಲಕ್ಕೆ ಈ ಸಿನಿಮಾ ಎಲ್ಲ ದಾಖಲೆಗಳನ್ನು ಹಿಂದಿಕ್ಕಿ ಯಶಸ್ಸಿನೆಡೆಗೆ ಮುನ್ನುಗ್ಗುತ್ತೆ. ಅದೇ ನಮ್ಮ ಹೆಮ್ಮೆಯ ಓಂ ಚಿತ್ರ. ಈ ಸಿನಿಮಾ ತನ್ನ ವಿಭಿನ್ನವಾದ ಕಥಾಹಂದರದಿಂದ ಜನರ ಮನ್ನಣೆಯನ್ನು ಗಿಟ್ಟಿಸಿಕೊಳ್ಳುತ್ತಾ ಅಸಂಖ್ಯಾತ ಬಿರುದುಗಳನ್ನು ಪಡೆಯುತ್ತಾ ಮುನ್ನುಗ್ಗಿ ಇವತ್ತಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಇವತ್ತಿಗೂ ಈ ಸಿನಿಮಾದ ಕ್ರೇಜ್ ಕಡಿಮೆ ಆಗಿಲ್ಲ. ಈ ಸಿನಿಮಾ ಸುಮಾರು 600ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿರುವಂತಹ ಕನ್ನಡದ ಮೊದಲನೇ ಸಿನಿಮಾ. ನೋಡುಗರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿರುವಂಥ ಈ ಚಿತ್ರದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಈ ಚಿತ್ರದ ನಿರ್ದೇಶಕರಾದ ಉಪೇಂದ್ರ ಅವರ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಅವಶ್ಯಕ. ಕನ್ನಡ ಚಿತ್ರರಂಗದ ಮಾಂತ್ರಿಕ ನಿರ್ದೇಶಕ, ಕಿಂಗ್ ಮೇಕರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಖ್ಯಾತ ನಿರ್ದೇಶಕರಾದ ಕಾಶಿನಾಥ್ ಅವರ ಗರಡಿಯಲ್ಲಿ ಪಳಗಿದಂತಹ ಕಲಾವಿದ. ಉಪೇಂದ್ರ ಅವರು ತಮ್ಮ ಕಾಲೇಜು ದಿನಗಳಿಂದಲೇ ಸಿನಿಮಾ ಲೋಕದ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದಂಥವರು. ಹೀಗಾಗಿ ಇವರು ಓದಿನ ಜೊತೆಗೆ ನಾಟಕಗಳಿಗೆ ಸಂಭಾಷಣೆ ಬರೆಯೋದು, ಹಾಡುಗಳನ್ನು ರಚನೆ ಮಾಡುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ. ಮುಂದೆ ನಿರ್ದೇಶಕ ಕಾಶಿನಾಥ್ ಅವರ ಪರಿಚಯ ಆಗಿ ಪ್ರಾರಂಭದಲ್ಲಿ ಅವರ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ನಂತರ 1992ರಲ್ಲಿ ಉಪೇಂದ್ರ ಅವರು ತಮ್ಮ ಪ್ರಥಮ ಚಿತ್ರ ತರ್ಲೆ ನನ್ನ ಮಗಗೆ ಆ್ಯಕ್ಷನ್ ಕಟ್ಟನ್ನು ಹೇಳ್ತಾರೆ. ಇಲ್ಲಿ ಇವರಿಗೆ ಕನ್ನಡ ಚಿತ್ರರಂಗದ ಮೇರು ಕಲಾವಿದರಾದ ಹೊನ್ನವಳ್ಳಿ ಕೃಷ್ಣ ಅವರು ಆಪ್ತರಾಗಲು ಈ ಸಿನಿಮಾ ಕಾರಣ ಆಗುತ್ತೆ. ಹೊನ್ನವಳ್ಳಿ ಕೃಷ್ಣ ಅವರ ಸಹಾಯದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಓಂ ಚಿತ್ರವನ್ನು ನಿರ್ದೇಶನ ಮಾಡುವಂಥ ಅವಕಾಶ ಉಪೇಂದ್ರ ಅವರಿಗೆ ಸಿಗುತ್ತೆ. ಓಂ ಚಿತ್ರದ ಕಥೆಯನ್ನು ತಮ್ಮ ಕಾಲೇಜು ದಿನಗಳಲ್ಲೇ ಅಂದರೆ 1988ಕ್ಕೂ ಮೊದಲೇ ಶುರು ಮಾಡಿರ್ತಾರೆ. ಇದ್ರ ಬಗ್ಗೆ ಉಪೇಂದ್ರ ಅವರೇ ಹೇಳಿಕೊಂಡಿದ್ದಾರೆ. ಈ ಕತೆ ಮಾಡಲು ಅವರಿಗೆ ಸ್ಫೂರ್ತಿ ಆದದ್ದು ಅವರ ಕಾಲೇಜು ದಿನಗಳ ಸ್ನೇಹಿತ ಪುರುಷೋತ್ತಮ್ ಎಂಬುವರು. ಈ ಪುರುಷೋತ್ತಮ್ ಕೊಟ್ಟಂತಹ ಲವ್ ಲೆಟರೊಂದನ್ನು ಓದಿದ ಉಪೇಂದ್ರ ಅವರು ಅದರಿಂದ ಪ್ರಭಾವಿತರಾಗಿ ಓಂ ಚಿತ್ರದ ಮೊದಲಾರ್ಧ ಕಥೆಯನ್ನು ಬರೀತಾರೆ. ಈ ಮೊದಲಾರ್ಧದ ಲವ್ ಸ್ಟೋರಿ ಸ್ಕ್ರಿಪ್ಟ್ನ ಜೊತೆಗೆ 80ರ ದಶಕದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದಂತಹ ಕರ್ನಾಟಕದ ರೌಡಿಸಮ್ ವರದಿಗಳನ್ನೆಲ್ಲ ಒಟ್ಟಾಗಿಸಿ ಬೆಂಗಳೂರು ಅಂಡರ್ ವರ್ಲ್ಡ್ ಆಯಿಲ್ ಮಾಫಿಯಾಗಳನ್ನು ಒಟ್ಟುಗೂಡಿಸಿ ಈ ಸ್ಕ್ರಿಪ್ಟನ್ನು ರಚಿಸ್ತಾರೆ. 1989ರಲ್ಲಿ ತೆಲುಗಿನ ನಾಗಾರ್ಜುನ ಅಭಿನಯದ ಶಿವ ಸಿನಿಮಾ ರಿಲೀಸ್ ಆಗಿತ್ತು. ಇದರಿಂದ ಉಪೇಂದ್ರ ಅವರಿಗೆ ಭಾರಿ ನಿರಾಸೆ ಕಾದಿತ್ತು. ಕಾರಣ ಇಷ್ಟೇ, ಉಪೇಂದ್ರ ಅವರು ಬರೆದಂತಹ ಕಥೆಯನ್ನೇ ಹೋಲುವಂತಹ ಚಿತ್ರ ಇದಾಗಿತ್ತು. ಇದರಿಂದಾಗಿ ಇವರ 10 ಅಪೂರ್ಣ ಸ್ಕ್ರಿಪ್ಟ್ಗಳ ಸಾಲಿನಲ್ಲಿ ಓಂ ಕೂಡ ಮೂಲೆ ಗುಂಪಾಗುತ್ತೆ. ಅಷ್ಟೊತ್ತಿಗಾಗಲೇ ಇವರ ತರ್ಲೆ ನನ್ನ ಮಗ ಹಾಗೂ ಉಷ್ ಚಿತ್ರಗಳು ಭಾರಿ ಸಂಚಲನ ಮೂಡಿಸಿದ್ವು. ಆದರೂ ಉಪೇಂದ್ರ ಅವರಿಗೆ ಓಂ ಬಗ್ಗೆ ಇರುವಂಥ ತುಡಿತ ಕಡಿಮೆ ಆಗಿರಲಿಲ್ಲ. ಮುಂದೆ ಹೋಗಿ ಹೊನ್ನವಳ್ಳಿ ಕೃಷ್ಣ ಅವರನ್ನು ಭೇಟಿಯಾಗಿ ಅವರ ಸಹಾಯದಿಂದ SP ವರದರಾಜು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಥೆಯನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇಲ್ಲಿಯೇ ಈ ಸಿನಿಮಾಗೆ ಲೀಡಿಂಗ್ ಹೀರೋ ಆಗಿದ್ದ ಶಿವರಾಜ್ ಕುಮಾರ್ ಸತ್ಯ ಪಾತ್ರಕ್ಕೆ ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಈ ಸಿನಿಮಾಕ್ಕೆ ಮೊದಲು ಸತ್ಯ ಎಂಬ ಹೆಸರಿಡಲಾಗಿತ್ತು. ಅಣ್ಣವರು ಸ್ಕ್ರಿಪ್ಟ್ನ ಮೆಚ್ಚಿ ಅದರ ಮೇಲೆ ಕುಂಕುಮದಿಂದ ಬರೆದಂತಹ ಓಂಕಾರ ಮುಂದೆ ಈ ಸಿನಿಮಾದ ಹೆಸರು ಓಂ ಆಗಿ ಬದಲಾಗಲು ಕಾರಣ ಆಗುತ್ತೆ. ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲೇ ಬರಬೇಕು ಅಂತ ಪಾರ್ವತಮ್ಮನವರು ಅಲ್ಲಿಯೇ ತಕ್ಷಣ 50,000 ರೂಪಾಯಿ ಅಡ್ವಾನ್ಸನ್ನು ಕೊಟ್ಟಿದ್ದಾರಂತೆ. ಶಿವಣ್ಣ ಮತ್ತು ಪ್ರೇಮ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಈ ಸಿನಿಮಾಕ್ಕೆ ಕತೆ ಮತ್ತು ಹಾಡುಗಳನ್ನು ಉಪೇಂದ್ರ ಅವರೇ ರಚಿಸಿದ್ದಾರೆ. ಈ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿ ಎಲ್ಲ ಹಾಡುಗಳನ್ನು ಸೂಪರ್ ಹಿಟ್ ಆಗುವಂತೆ ಮಾಡಿದ್ದು ಶ್ರೀ ಹಂಸಲೇಖ ಅವರು. ಈ ಓಂ ಚಿತ್ರಕ್ಕೆ ಸೂಕ್ತವಾಗುವಂತೆ ಅಣ್ಣವರ ಕಂಠಸಿರಿಯಲ್ಲಿ ಕೇಳಿ ಬಂದಿರುವಂತಹ ಹೇ ದಿನಕರ ಹಾಡು ಅದರ ರಚನೆ, ಸಾಹಿತ್ಯ, ಸಂಗೀತದಿಂದ ಕೇಳುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಅಣ್ಣವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಓ ಗುಲಾಬಿಯೇ ಹಾಡು ಜನರ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿದೆ. ಈ ಸಿನಿಮಾದಲ್ಲಿ ಆಯಿಲ್ ದಂಧೆಯನ್ನು ನೈಜವಾಗಿ ತೋರಿಸಲು ಹೊರಟ ಉಪೇಂದ್ರ ಅವರು ನಿಜವಾದ ರೌಡಿಗಳನ್ನು ಈ ಚಿತ್ರದ ಪಾತ್ರಗಳಿಗೆ ಆರಿಸಿಕೊಂಡಿದ್ದಾರೆ. ಬೇಡರಹಳ್ಳಿ ಕೃಷ್ಣಪ್ಪ, ತನ್ವೀರ್, ಕೊರಂಗು ಕೃಷ್ಣ ಹಾಗೂ ಬೆಕ್ಕಿನ ಕಣ್ಣು ರಾಜೇಂದ್ರ ಈ 4 ಅಂದಿನ ಕಾಲದ ನಟೋರಿಯಸ್ ರೌಡಿಗಳು. ಈ ಚಿತ್ರದ ಕ್ಲೈಮ್ಯಾಕ್ಸ್ನಿಂದಾಗಿ ಸೆನ್ಸಾರ್ ಮಂಡಳಿ ಈ ಚಿತ್ರ ಬಿಡುಗಡೆಗೆ ಅವಕಾಶ ಕೊಟ್ಟಿರೋದಿಲ್ಲ.
ಚಿತ್ರದ ಕ್ಲೈಮ್ಯಾಕ್ಸನ್ನು ತುಸು ಬದಲಾಯಿಸಿದ ನಂತರ ಸಿನಿಮಾ ಬಿಡುಗಡೆಗೆ ಸೆನ್ಸಾರ್ ಮಂಡಳಿ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಅವತ್ತಿನ ಕಾಲಕ್ಕೆ ಈ ಸಿನಿಮಾ ಒಂದು ವಾರಕ್ಕೆ ಬರೋಬ್ಬರಿ 2.5 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಆವರೆಗಿನ ಅತಿ ಹೆಚ್ಚು ಗಳಿಕೆಯ ಸಿನಿಮಾ ಇದಾಗಿತ್ತು. ಚಿತ್ರದ ನಟನೆಗಾಗಿ ಬೆಂಕಿಯಂತಹ ಬಿರುಸು ಕಣ್ಣಿನ ಶಿವಣ್ಣ ಮಾಸ್ ಹೀರೋ ಆಗಿ ಗುರುತಿಸ್ಕೊಳ್ತಾರೆ. ಅವರ ಅಭಿನಯಕ್ಕೆ ಆ ವರ್ಷದ ಬೆಸ್ಟ್ ನಟ ಫಿಲ್ಮ್ಫೇರ್ ಪ್ರಶಸ್ತಿಗಳಿಗೆ ಆಯ್ಕೆಯಾಗ್ತಾರೆ. ಮುಂದೆ ಈ ಸಿನಿಮಾ ತೆಲುಗು ಹಾಗೂ ಹಿಂದಿಗಳಲ್ಲಿ ರೀಮೇಕ್ ಸಹ ಆಗುತ್ತೆ. 2015ರಲ್ಲಿ ಈ ಚಿತ್ರದ ಮೊಟ್ಟ ಮೊದಲ ಟಿವಿ ಹಕ್ಕನ್ನು ಉದಯ ಟಿವಿ ಅತ್ಯಂತ ದುಬಾರಿ ಬೆಲೆ ಕೊಟ್ಟು ಕೊಂಡುಕೊಳ್ಳುತ್ತೆ. ಈ ಚಿತ್ರ ಈವರೆಗೆ ಸುಮಾರು 600ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿ ಹೌಸ್ಫುಲ್ ಸಾಧಿಸಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಇಂತಹ ಒಂದು ಪರ್ಫೆಕ್ಟ್ ಸಿನಿಮಾವನ್ನು ಮನಸ್ಸು ಮಾಡಿದರೆ ಮತ್ತೆ ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ಉಪೇಂದ್ರ ಅವರೇ ಹೇಳಿಕೊಂಡಿದ್ದಾರೆ. ಒಂದಷ್ಟು ವಿವಾದಗಳು ಈ ಸಿನಿಮಾದ ಬಗ್ಗೆ ಕೇಳಿಬಂದವಾದರೂ ಅವೆಲ್ಲ ಇದರ ಸಾಧನೆಯ ಮುಂದೆ ಮರೆಯಾದವು. ಇವತ್ತಿಗೆ ಇತಿಹಾಸವಾಗಿ ನಿಂತಿರುವ ಈ ಸಿನಿಮಾದ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.